ಬಿಡಲ್ಲ. ಸತ್ತೋರ್ ಕೂಡ ಯಾರೂ ಸತ್ತಿಲ್ಲ. ಸತ್ತೋರ್ ಕೂಡ ಯಾರು ಸತ್ತಾರ ಹೇಳತ್ತಿಲ್ಲ. ಈಗ ಅಕ್ಕಲಲ್ಲ ಅಂದ್ರೆ ನರ್ಮಲಲ್ಲ ಇದ್ದಾಗ ಈಗ ನಮ್ಮ ಕಣ್ಣು ನೋಡಾರ. ತಾಯಿ ಮಗ 4 ವರ್ಷದ ಮಗನಿಗೆ ಹಿಡ್ಕೊಂಡು ಒಳಕಾಗ್ಯಾವ. ಇಲ್ಲ ಅಡ್ಕೋದಿಲ್ಲ. ಹಾಂ ಅಡ್ಕೊಂಡಾಗ ಮಗ ಏನೋ ಅಂತಾರಂತ ಗಂಡ ಹೆಂಡತಿ ಬಾಯಿದಾಗ ಸತ್ತ ನೋಡ್ರಿ ಇಬ್ಬರು ಮತ್ತೆ ಸತ್ತ ನನಗೆ ನಾನು ನೋಡ್ಬೇಕು ಖರೆ ಅದ. ಮತ್ತು ಇಬ್ಬರು ಒಮ್ಮೆ ಸತ್ತ ನಿಂತಿದ್ದೆ. ಇಬ್ಬರು ಮಕ್ಕಳು ಸುಖದಾಗಿರ್ತಾರ ಅವರು. ಈಗ ಒಂದು ಮಾತು ಹೇಳ್ತೀನಿ ನಮ್ಮ ಇವತ್ತು ನಮ್ಮ ಮದುವೆ ಹೆಂಗೆ ನಿಮ್ಮ ಮದುವೆ ಹೆಂಗೆ ಗಂಡ ಇಲ್ಲಿದ್ರ ಹೆಂಡತಿ ಹೈರಾಣ ಅದ, ಹೆಂಡತಿ ಇದ್ರ ಗಂಡನ ಹೈರಾಣ ಅದ. ಇನ್ನು ಒಂದು ವೇಳೆ ಗಂಡ ಸತ್ ಹೆಂಡತಿ ಇದ್ರೆ ಇನ್ನು ಆಕಳಿಗೆ ಅಂದ್ರ ಮಲಕ ಲಜತನಕ್ಕೆ ಬಿದ್ದು ಹಂಗೆ ಹಿಂಗೆ ಎಕಡೆ ದಂಧ ಮಾಡ್ಕೊಂಡಾರ ಊಟ ಮಾಡ್ತದ. ಗಂಡು ಊಟ ಮಾಡಲ್ಲ, ಕಳಸ ಊಟ ಮಾಡಲ್ಲ, ಕಳಸ ಲಜ್ಜ ಆಗಲ್ಲ. ಅವ ನಡಬರ್ಗೆ ಜೀವ ಕೊಡ್ಬೇಕು. ಜೀವನದಾಗ ಜೋಡಿ ಇರ್ಬೇಕು ಯಾವತ್ತೂ. ಗಂಡ ಹೆಂಡತಿ ಜೋಡಿ ಇದ್ರೆ ಭಾಳ ಹಸನದ, ಇದ್ರೆ ಹಸನಿಲ್ಲ. ಸಂಘದವ್ರು ಬಂದು ಬೈತೀರ ಅವ್ರಿಗೆ ಮಕ್ಕಳಿಗೆ. ಬೈತೀನಿಲ್ಲ ಅಡ್ಕೊಂಡಾಗ ಕಾಸನ ಸಾಧ್ರತೆ ಹೇಳಿ ತೆಗಿದೆ ಮತ್ತೆ ದೂರಿಲ್ಲ. ನಾವೇ ಕಣ್ಣಿ ನೋಡಿದ್ದೆವು. ಹಂಗ ಏನಕ್ಕೆ ಬಂತು? ಮಕ್ಕಳಿದ್ರೆ ಏನು ಮಾಡ್ಲಕ್ಕ? ಇಬ್ಬರು ಕಳಿಸ್ಬೇಕಲ್ಲ. ಏನು ಮಾಡ್ಲಕ್ಕ? ತಾಯಿ ತಂದೆಗೆ ತೃಪ್ತಿ ಇಲ್ಲ ಅಂದ್ರೆ ಮಕ್ಕಳಿಗೆ ತೊಗೊಂಡು ಏನು ಮಾಡ್ಲಕ್ಕ? ಮುಚ್ಚೆ ಉಂಡ್ರಿ ಎಲ್ಲರೂ ಹಿಂದೆ ನೋಡಿರ್ಬೇಕು. ಅದು ಈಗ ಮದುವೆ ಮನೆ ಕರುಣನೇ ಇರ್ಬೇಕು ತಾಯಿ. ಒಟ್ಟು ಕರುಣೆ ಇಲ್ಲ ನೋಡು. ಒಂದು 10 ಮೇಲೆ ಕರುಣೆ ಇಲ್ಲ, ಒಂದು 4 ಮೇಲೆ ಕರುಣೆ ಇಲ್ಲ. ಕರುಣೆ ಇಲ್ದಿರಿಲ್ಲ. ಅವ್ರಿಗೆ ನಮ್ಮದು ಏನದೆ? ಮನೆ ಮಕ್ಕಳು ಚೆಂದಿರೋ ಮೊದಲ ಅವ್ರಿಗೆ ನಮ್ಮದು ಏನದ? ಮನೆ ನಮ್ಮ ಮಕ್ಕಳು ಚೆಂದಿರ್ಬೇಕು. ಹೌದು. ಬಂದು ಹೆಣ್ಮಕ್ಳಿಗೆ ನಮ್ಮದು ತಪ್ಪು ನೋಡಮ್ಮ. ಮೊದಲ ಮಕ್ಕಳು ಬಂದಿರ್ಬೇಕು. ಒಂದನೇ ಮಾತು ಹೇಳಮ್ಮ, ಅದನ್ನು ಒಂದು ಮಾತು ಹೇಳ್ತೀನಿ. ನಮ್ಮ ಮನೆ ಬರ್ದಾಗ ಅವ್ರನ್ನ ನಾವು ಸುಖ ಸಿಗತ್ತಿದ್ರೆ ಸಿಗ್ತದೆ. ನಮ್ಮ ಮನೆ ಬರ್ದಾಗ ಇಲ್ಲಿ ಪಡ್ಕೊಂಡು ಬಂದ್ರೆ ಇದ್ರೆ ಸಿಗಲ್ಲ. ನಮ್ಮ ಮನೆ ಬಂದಿರ್ಬೇಕು. ಯಾರೋ ಬೇಕಾಗಿ ಅತ್ತಿಗೆ ಕಾಲಿನ ವರ್ಷಗಳಂತ ಮುಂದೆ ಸೊಸಿ ಒಳ್ಳೆಕ್ ಬಂದ್ರೆ ಆಕೆ ಕೈ ವರ್ಷಲಕ್ಕೆ ಹೋದ್ರೆ ಆಕಿನ ಕಾಲು ಬರ್ತಿತ್ತು. ಹಂಗೆ ಆಕೆ ಒಳ್ಳೆಕಿದ್ರು ಕಾಲೇ ಬರ್ತಿತ್ತು. ಯಾಕೆ ಅಂದ್ರೆ ನಾನು ಮತ್ತೆ ಕಾಲಿನ ವರ್ಷಿನಿ ನನಗೆ ಅದೇ ಹೊಂಟದಪ್ಪ, ನಾನು ವರ್ಷ ಅಂತ ಹೇಳೋದು. ಹಂಗೆ ಅದು ನಾವು ಯಾರು ಮಾಡಿದ ಪಾಪ ಅವ್ರ ಸಂಘಟನೆ ಈಗಿನ ಕಾಲದ ಪಾಪ ಬಿಟ್ಟಿರಲ್ಲ. ತಿಳ್ಕೊಂಡು ನೀವು ಹೇಳ್ತಿದ್ದೆ ಯಾರಿಗೂ ಬಿಟ್ಟಿರೋದು ಪಾಪ. ಈಗ ಎಲ್ಲರೂ ಹೇಳ್ತಾರೆ ದೊಡ್ಡ ಮನೆ ತಾನೆ, ದೊಡ್ಡ ಮನೆ ತಾನೆ. ದೊಡ್ಡ ಮನೆ ತಂದ ಏನು ಅಂತ ಯಾರಿಗೆ ಗೊತ್ತದ? ಹಾದಿಗೊಬ್ಬ ಮನುಷ್ಯ ನಡೆದ್ರಿಗೆ ಹಿಂಗೆ ನಿಂತ ಕೆಸಿಂದ ಈಗ ನಮ್ಮ ಊರಿಂದ ಮತ್ತೊಂದು ಊರಿಂದ ದೊಡ್ಡ ಮನುಷ್ಯ ಚಂದ ಕೊಡೆ ದೊಡ್ಡ ಮನುಷ್ಯ ಒಮ್ಮೆ ನೀರು ಕೊಡು ಅಂದ್ರೆ ಮನ್ಯಾಗ ಹೇಳ್ತೀವಿ. ಮನ್ಯಾಗ ಹೇಳಾರಿ ಹೋಗಿ ಕೇಳಿದ್ರು ನಾವು. ಪಟಕನೆ ಕರ್ಕೊಂಡು ಬಂದು ನೀರು ತೊಗೊಂಡ್ಬಾರೆ ಅಂತ ಹೇಳ್ತಿದ್ರ ಗೆಳತಿ ಆ ಕಡೆ ಸೌಸ್ಕೋತ ನಿಂತಳಂತ. ಅವನಿಗೆ ನೀಡಿಗೆ ಕಂಡು ಆರಿತಂತ. ಏಪ್ಪ ಒಮ್ಮೆ ನೀರು ಕೊಡೋಣಪ್ಪ ನೀನು ಹೇಳ್ತೀವಿ ಮೊದಲ ಆಕೆ ಹೋಗಿ ನೀರು ತಂದಕ್ಕೆ ಒಂದು ತಾಸು ಮಾಡಿದ್ರು. ಹಂಗೆ ಎಲ್ಲ ನೋಡಪ್ಪ ಮನೆ ಕಡ್ಸಿಗೆ ಭಾರಿ ಅದ, ಚಂದ ಅದ, ಎಲ್ಲ ಕೂಡೋಣ ನಾವು ಮನೆಗೆ ಮಾಡಲಿ ಮಂದಿ ಕರಿತೀನಿ ಅಂತವ. ಮನೆ ತೋರ್ಸ್ಲಾಕ ಮಂದಿ ಕರಿತೀನಿ ಅಂದ್ರೆ ಅವ ಬಡ ಏನಂತ ಎಲ್ಲ ಚಲೋ ಅದ. ನಿನ್ನ ಮನ್ಯಾಗ ಒಂದು ನಡಗಂಬ ಚಂದಿಲ್ಲ ಅಂದ. ನಿನ್ನ ಮನ್ಯಾಗ ನಡಗಂಬನೇ ಚಂದಿಲ್ಲ ಅಂದ. ಆ ನಡಗಂಬ ಅಂದ್ರೆ ಯಾವಾಗಂತ ಅವ್ನಿಗೆ ಕುದೇ ಬಿತ್ತಂತ. ನೀ ಹೆಂಗೆ ಕಡ್ಸಿ ನನ್ನ ಮನೆ ನೋಡ್ಬರ್ರಿ, ನನ್ನ ಮನೆ ಹೆಂಗದ ಅಂದ. ಅದೇ ಒಂದು ಹುಲ್ಲಿನ ಗುಡಿಸಿಯರ ಇದ್ದಿರಾಯ್ತು ಅಥವಾ ಏನೇ ಇದ್ದಿರಾಯ್ತು, ನನ್ನ ಮನೆಗೆ ಬರ್ರಿ ಅಂದ್ರಂತ. ಒಂದಿನ ಅವ ಗಳೆ ಕೊಟ್ಟಂತ ಮನೆಗೆ ಬರ್ತಾನಂತ. ರಾಜ್ಯ ಮುಗಿಬೇಕು ಏನು ಫಲಾಣಿ ಅವ್ನ ಮನೆ ಎಲ್ಲದ ಅಂತ. ಯಾಕೆ ಇಲ್ಲದ ಬರ್ರಿ ತೋರಿಸ್ ಬಡ ಬಡ ಅವ್ರನ್ನಂತ. ಯಾಕವ ನಿನ್ನ ಗಂಡ ಇಲ್ಲೇ ನನ್ನ? ಏ ಬರ್ರಿ ರಾಜರೇ ಬರ್ರಿ ಕೂಡು ಬರ್ರಿ, ನನ್ನ ಗಂಡ ಒಕ್ಕಲ್ತ ಇದಕ್ಕೆ ಬೆಳಕ್ಕೆ ಹೋಗ್ಯಾನ ಬರ್ತಾನೆ ಕೂಡ್ರಿ ಅಂತ. ಅವಾಗ ಆಕೆ ಅವ ಗಂಡ ಬರತ್ತಾನೆ ಚಾ ನಾಷ್ಟ ಬೀಡಿ ಗಾಡಿ ಅವನಿಗೆಲ್ಲ ತಂದು ಸಿಗರೇಟ್ ತಂದು ಇಟ್ಟಳು. ಬಂದು ಕುಂತ್ರಂತ ಕುಡಿದ್ನಂತ. ಎಲ್ಲ ಶರ್ಬತ್ ಮಾಡಿದ್ರು, ಚಾ ಮಾಡಿದ್ರು, ಕುಡಿದ್ನಂತ ಕುಂತ. ಅವ ಗಳೇಲಿಂದ ಬಂದ. ಏನೋ ಮತ್ತು ಮನೆ ತೋರಿಸ್ತೀನಂತ ಬಂದೀನಿ ನಾನು. ರಾಜರೇ ನೀವು ದೊಡ್ಡವರಿದ್ದೀರಿ, ನಿಮಗೆ ತಿಳಿದಿಲ್ಲ ನಾನು. ಏನು ನಿನ್ನ ಮನೆಗೆ ಬಂದು 3 ತಾಸು ಆಗಿ ನೀರು ಬೇಡ್ದ. ಆದ್ರೆ ನೀನು ಹೇಳ್ತೀನಿ ನೀರು ತರ್ಲ ಒಂದು ಕೆಮ್ಮಿ ನೀರು ತರ್ಲ ಜಗ ಮಾಡಿದಳು. ನಾ ಇಲ್ಲದ್ರೆ ನಾನು ಹೇಳ್ತೀನಿ ನಿನಗೆ ಏನು ವ್ಯವಸ್ಥೆ ಮಾಡಿದ್ರು ಅಂತ ಖರೆ ಅದಪ್ಪ ಅಂದ್ರೆ. ತುತ್ತು ಎಷ್ಟು ಮನೆ ಕಟ್ಸಿದ್ರೆ ದಂಡೆ ಅದಲ್ಲಪ್ಪ. ಆದ್ರೆ ನಾನು ಹೇಳ್ತಿಲ್ಲಿಂದ ನಂದು ಕಿಮ್ಮತ್ ಕಮ್ಮಿ ಅದಲ್ಲಪ್ಪ ಅಂತೇಳಿ ಮನೆ ಬಂದ್ನಂತ. ಹಂಗೆ ಮನ್ಯಾಗ ಹೆಣ್ಮಕ್ಳು ಚಂದ ಇರ್ಬೇಕು.
ಪ್ರತಿಯೊಂದು ಮನೆಯಾಗ ಹೇಳ್ತೀನಿ, ಹೆಣ್ಮಕ್ಳು ಚಂದ ಇದ್ರೆ ಗಣಸಿಗೆ ಯಶಸ್ಸದ. ಹಾಂ, ಅವ್ರಿಗೆ ಕಿಮ್ಮತ್ತದ. ಆ ಗಣಸಿಗೆ ಕಿಮ್ಮತ್ತದ. ನೀವು ಮನ್ಯಾಗ ಹೆಣ್ಮಕ್ಳು ಚಂದ ಇಲ್ಲ ಅಂದ್ರೆ ಗಣಸು ಮಕ್ಕಳಿಗೆ ಕಿಮ್ಮತ್ತಿಲ್ಲ, ಅವ್ರಿಗೆ ಶಕ್ತಿ ಇಲ್ಲ. ಹಾಂ, ಹಿಂದೆ ಹೆಣ್ಮಗಳು ಒಮ್ಮಿಗೆ ಒಂದು ಬಾಡಿ ಆಗಬೇಕು. ಈಗ ಗ್ವಾಡಿ ಕಟ್ಟರೆ ಸರ ಹೇರ್ಲಾಗ ಬರ್ತದೆ. ಆಗ ಅದು ಗ್ವಾಡಿ ಇದ್ದಾಗ ಒಂದು ಬುನಾದಿ ಹಾಕಿದಂಗೆ ಹೆಣ್ಣು ಇತ್ತಂದ್ರೆ, ಆ ಗಣಸಿಗೆ ಹಿಂದೆ ಇತ್ತಪ್ಪ ಅಂದ್ರೆ ಗಣಸು ಬೇಕಾದಷ್ಟು ಕೆಲಸ ಮಾಡ್ತದ, ಬೇಕಾದಾಗ ಹಂಗೆ ಮಾಡ್ತದೆ. ಆ ಗಣಸಿಗೆ ಏನು ಬೆಲೆ ಸಿಗ್ತದೆ ಹೇಳಿ ನೋಡರಿ. ಗಣಸು ಮಕ್ಳಿಗೆ ಬೆಲೆ ಕೊಡಬೇಕಾದ್ರೆ ನಾವು ಹೆಣ್ಮಕ್ಳು ಚಂದ ಇರ್ಬೇಕು.